Welcome to Shri Vagdevi Tarot channel. Here is your future prediction with tarot card guidance. ಈಗ ಬನ್ನಿ ವೀಕ್ಲಿ ರೀಡಿಂಗ್ ಕ್ಯಾಂಡಲ್ ರೀಡಿಂಗ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸಾಕಷ್ಟು ಏನು ಶುಭ ಶಕನ ಬರೋ ಹಾಗೆ ಕಾಣಿಸ್ತಾ ಇದೆ. ಸಾಕಷ್ಟು ಪಾಸಿಟಿವ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಹೊಸ ಗಾಡಿ ಕಾಣಿಸ್ತಾ ಇದೆ. ಮತ್ತು ಬಾಳೆ ಆ ಕಡೆ ಈ ಕಡೆ ಬಾಳೆ ಕಂಬ, ತೋರಣ ಈ ಥರದ್ದೇನೋ ಕಾಣಿಸ್ತಾ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಪಾಸಿಟಿವ್ ಸೈನ್ ಬಂತು ಸ್ಟಾರ್ಟಿಂಗೇ. ಸೊ ಯಾರೋ ಲವ್ ಪ್ರಪೋಸಲ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಏನೋ ಹೊಸ ಸ್ಥಳಕ್ಕೆ ಅಥವಾ ಹೊಸ ಜಾಗಕ್ಕೆ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೊಸ ಸಂಬಂಧ ಏನೋ ಬರುವಂಥದ್ದು, ಅಥವಾ ಹೊಸ ಮನೆಗೆ ಹೋಗಬೇಕು ಅಂದ್ಕೊಂಡಿರುವಂಥದ್ದು, ಅಥವಾ ಏನು ದೈವ ಪೂಜೆ ಮಾಡುವಂಥದ್ದು, ಅಥವಾ ಎಂಗೇಜ್ಮೆಂಟ್, ಮ್ಯಾರೇಜ್ ಎನರ್ಜಿ ಇದೆ ಇಲ್ಲಿ. ವಿವಾಹಕ್ಕೆ ಸಂಬಂಧಪಟ್ಟಂಗೆ ಗೃಹಪ್ರವೇಶ ಕೂಡ ಇರಬಹುದು. ಸಾಕಷ್ಟು ಪಾಸಿಟಿವ್ ಆಗಿ ಇದೆ. ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇದೆ. ಯಾರೋ ಒಂದಷ್ಟು ಸ್ಪೆಲ್ ವರ್ಕ್ ಅಥವಾ ನೆಗೆಟಿವಿಟಿ ಮಾಡಿದರೆ ನಿಮಗೆ ದುಡ್ಡು ಬರದೇ ಇರೋ ಹಾಗೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯೋಗಗಳು ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಒಂದು ಪ್ರಯೋಗ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸನ್ನು ತರಬಹುದು. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ ಯಾರೋ ಪ್ರಯೋಗ ಮಾಡಿ ನಿಮ್ಮ ಹತ್ರ ಕಳಿಸಿರೋ ಹಾಗೆ ಕಾಣಿಸ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಳಿ. ಒಂದಷ್ಟು ಸ್ಕ್ರ್ಯಾಚಸ್ ಮೈ ಮೇಲೆ ಕಾಣಿಸ್ಕೊಳ್ಳುತ್ತೆ. ಒಂದಷ್ಟು ಕಡೆ ಸ್ಕ್ರ್ಯಾಚಸ್ ಭೂಮಿ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅನ್ಯೂಶುವಲ್ ವೇಲಿ ಅದು ನಿಮಗೆ ಏನೋ ಒಂದು ಸಿಂಪ್ಟಮ್ ಆಗಿ ಕಾಣುತ್ತೆ ಅನ್ನುವಂಥದ್ದು ಅದು. ಸಮಥಿಂಗ್ ಏನೋ ಒಂದಷ್ಟು ಏನದು ಲಿಕ್ವಿಡ್ ಇದೆ ಅಲ್ಲ, ಸಮಥಿಂಗ್ ಹ್ಯಾಂಡ್ ವಾಶ್ ಥರದ್ದು, ಈ ಥರದ್ದೇನೋ ಸಮಸ್ಯೆ ಆಗುತ್ತೆ. ಇದರಲ್ಲಿ ಏನೋ ಒಂದಷ್ಟು ನೆಗೆಟಿವಿಟಿ ಇದೆ ಹ್ಯಾಂಡ್ ವಾಶ್ಗಳಲ್ಲಿ ಅಥವಾ ಹ್ಯಾಂಡ್ ವಾಶಲ್ಲಿ, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮಕ್ಕಳು ಏನೋ ಅದನ್ನು ತಗೊಂಡು ಅದರಿಂದ ಕೂಡ ತೊಂದರೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮಕ್ಕಳು ಏನೋ ತಿಂದು ಸಮಸ್ಯೆ ಮಾಡ್ಕೊಳ್ತಾರೆ, ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನ್ಯೂ ಬರ್ನ್ ಬೇಬಿಗೆ ಏನು ತೊಂದರೆಗಳಾಗತ್ತೆ, ಆಗದೇ ಇರೋ ಹಾಗೆ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ದುಡ್ಡಿನ ವಿಚಾರದಲ್ಲಿ ಏನು ಸ್ಟಕ್ ಆಗಿತ್ತು, ಬರಬೇಕಾಗಿರೋ ಅಂಥ ಅಮೌಂಟ್ ಏನು ಬಂದಿರಲಿಲ್ಲ, ಆ ಅಮೌಂಟ್ಗಳು ಬರುತ್ತೆ ಮುಂದಿನ ದಿನಗಳಲ್ಲಿ. ಭಯ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಯಾರಿಗೋ ಒಂದಷ್ಟು ಸಾವಿನ ಭಯ ಕಾಡ್ತಾ ಇರ್ಬೋದು, ಸತ್ತೋಗ್ತೀನಿ ಅಂತ ಅನ್ನಿಸ್ತಾ ಇರ್ಬೋದು, ಅಥವಾ ಏನು ಮಾರಣಾಂತಿಕವಾಗಿ ಪ್ರಯೋಗ ಮಾಡಿದರೆ ನಿಜವಾಗ್ಲೂ ನಿಮಗೆ ಆ ಭಯ ಸುಳ್ಳಲ್ಲ. ನಿಜವಾಗ್ಲೂ ಆ ಥರ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ಆ ಪ್ರಯೋಗದಿಂದ ಒಂದಷ್ಟು ತೊಂದರೆಗಳನ್ನ ಕೂಡ ಅನುಭವಿಸಿದ್ದೀರ. ಸೊ ರೀಸೆಂಟಾಗಿ ನೀವು ಚೇರಿಂದ ಬಿದ್ದು ಪೆಟ್ಟಾಗಿರೋದಿರಬಹುದು, ಅಥವಾ ಪ್ರಯೋಗ ಮಾಡಿರೋರು ಯಾರು ಅಂತ ನಿಮ್ಮ ಕನಸಲ್ಲಿ ಗೊತ್ತಾಗಿರೋದಿರಬಹುದು. ಇದೆಲ್ಲವೂ ಕೂಡ ನಿಮಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಂತೆ ಇದೆ. ಬಟ್ ನೀವು ಅದರ ವಿರುದ್ಧ ಏನೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕುಲದೇವರಿಗೆ ಅಥವಾ ನಿಮ್ಮ ಗ್ರಾಮ ದೇವರಿಗೆ ಅಥವಾ ನಿಮ್ಮ ಇಷ್ಟ ದೇವರಿಗೆ ಏನು ನಿಮ್ಮ ಕನಸಲ್ಲಿ ಯಾರ್ಯಾರು ಪ್ರಯೋಗ ಮಾಡಿರೋದು ಕಾಣಿಸಿದೆಯೋ ಅವರ ವಿರುದ್ಧವಾಗಿ ನ್ಯಾಯ ಅನ್ಯಾಯನ ನೀನೇ ನೋಡ್ಕೊ ಅಂತ ಹೇಳಿ ಒಂದು ಹರಕೆಯನ್ನು ಕಟ್ಟಿಟ್ಬಿಟ್ಟು ಬಂದುಬಿಡಿ. ಇದರಿಂದ ಅದು ಯಾರು ಮಾಡಿದಾರೋ ಅವರಿಗೆ ಹೋಗಿ ತಗಲುತ್ತೆ ಅನ್ನುವಂಥದ್ದು ಇದೆ. ಯಾಕೆಂದರೆ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ನಿಮಗೇನು ತೊಂದರೆ ಆಗೋದಿಲ್ಲ, ಜೀವಕ್ಕೇನು ಹಾನಿ ಆಗೋದಿಲ್ಲ, ಹೆದರಬೇಡಿ ಅನ್ನುವಂಥದ್ದು ಇದೆ. 1000 ಜನ ಕೊಲ್ಲೋರಿದ್ರೆ 1,00,000 ಜನ ನಿಮ್ಮನ್ನು ಕಾಪಾಡಿಕೊಳ್ಬೇಕು ಅನ್ನೋವಂಥವ್ರು ಇದ್ದಾರೆ. ಸೊ ಎಲ್ಲ ದೇವರ ಆಶೀರ್ವಾದ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಕಹಿ ಸುದ್ದಿನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಒಂದು ಸಿಹಿ ಸುದ್ದಿನ ಕೂಡ ಕೇಳ್ತೀರಾ. ಸೊ ಎರಡೂ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೇನೋ ಅನ್ನೋ ರೀತಿಯಲ್ಲಿ ಇದೆ.
ಒಂದಷ್ಟು ಅಗ್ನಿ ಅವಘಡಗಳು ಆಗುತ್ತೆ, ಒಂದಷ್ಟು ಅನಿಲ ಸೋರಿಕೆಯಿಂದ ಒಂದಷ್ಟು ಸಮಸ್ಯೆಗಳು ಆಗುತ್ತೆ, ಒಂದಷ್ಟು ಸಿಲಿಂಡರ್ ಸ್ಫೋಟಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದಷ್ಟು ಸಿಲಿಂಡರ್ ಸ್ಫೋಟ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ಯಾರ ಹತ್ರನೋ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತೊಂದರೆ ಆಗ್ತಾ ಇರ್ಬೋದು, ಹಾಗೆ ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸಕ್ಸಸ್ ರೇಟ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಮಳೆ ಬರುವಂಥದ್ದು ಕೂಡ ಇದೆ. ಸೊ ಹಿಂದಿನ ವಿಡಿಯೋಗಳಲ್ಲಿ ಬಂದಂಗೆ ಒಂದಷ್ಟು ದೇವಸ್ಥಾನದ ಆವರಣದ ಒಳವರೆಗೂ ನೀರು ಬರುತ್ತೆ, ನೀರು ತಾಯಿಯ ಪಾದ ಸ್ಪರ್ಶ ಮಾಡಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗಿಡ ಮರಗಳಿಗೆ ಸಿಡಿಲು ಬಡಿಯುವಂಥದ್ದು ಇದೆ. ಸೊ ಮಳೆ ಸಮಯದಲ್ಲಿ ಯಾರಾದರೂ ಗದ್ದೆಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಿದ್ರೆ ಸಾಧ್ಯ ಆದಷ್ಟು ಅದರಿಂದ ಹೊರಗೆ ಬನ್ನಿ, ಬೇಗ ಒಂದು ಸೇಫ್ ಆದ ಜಾಗದಲ್ಲಿ ನಿಂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ದೈವ ಯಾವುದಾದ್ರೂ ಏನು ಭಕ್ತಿನಷ್ಟೇ ನೋಡುತ್ತೆ, ಭಕ್ತಿ ಮಾರ್ಗದಿಂದ ಮುಗಿರಿ, ಒಂದು ಒಳ್ಳೆ ಕೆಲಸನ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೆ ಕೆಲಸನ ಬಿಟ್ಟು ಬೇರೇನು ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದರೆ ನೀವು ಮಾಡುವಂಥ ಒಳ್ಳೆಯ ಕೆಲಸಗಳು ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಿಷ್ಟು ಲಾಯರಿಗೆ ಫೀಸ್ ಕೊಡೋಕ್ಕಾಗಲ್ಲ ಅಂತ ಯಾರೋ ಒದ್ದಾಡ್ತಾ ಇರ್ಬೋದು, ಯೋಚನೆ ಮಾಡಬೇಡಿ. ಆ ಕೇಸೇನೆ ಖುಲಾಸೆ ಆಗೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಳಿತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರ ಮನೇಲಿ ಸಿಲಿಂಡರ್ ಸ್ಫೋಟ ಆಗುವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮ್ಮ ಮನೇಲಿ ಸಿಲಿಂಡರ್ ಎಸ್ಪೆಷಲಿ ವಾಶ್ರೂಮಲ್ಲಿ ಬಿಸಿನೀರು ಕಾಯಿಸೋಕ್ಕೆ ಕೆಲವರೆಲ್ಲ ಇಟ್ಕೊಂಡಿರ್ತಾರಲ್ಲ ಗ್ಯಾಸ್ ಸಿಲಿಂಡ್ರು, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ವಾಶ್ರೂಮಲ್ಲಿ ತುಂಬಾ ನೆಗೆಟಿವಿಟಿ ಕಾಣಿಸ್ಕೊಳ್ತಾ ಇದೆ, ಅದನ್ನು ಸ್ವಲ್ಪ ರಿಮೂವ್ ಮಾಡಿ ಅನ್ನುವಂಥದ್ದು ಇದೆ. ದಂಡಂ ದಶಗುಣಂ ಭವ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರೇನೋ. ಸೊ ಕೆಲವ್ರನ್ನ ಯಾರ್ಯಾರಿಗೆ ಏನೇನು ಕೊಡಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೂರಾರು ಪಾಪದ ಕೆಲಸನ ಮಾಡಿಬಿಟ್ಟು ಯಾವ ದೇವಸ್ಥಾನ ಸುತ್ತಿದ್ರೆ ಏನು, ಕರ್ಮ ಎಲ್ಲಿದ್ರೂ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ. ಕರ್ಮ ಬಂದು ಕಣ್ಮುಂದೆ ನಿಂತಾಗ ದೈವ ಕೂಡ ಕೈ ಬಿಟ್ಬಿಡುತ್ತೆ ಅನ್ನುವಂಥದ್ದು ಇದೆ. ಸೊ ಎಷ್ಟೊಂದು ಸತಿ ನಾವು ಅಂದ್ಕೊಂಬಿಡ್ತೀವಿ ಒಳ್ಳೆ ಜನರು, ಒಳ್ಳೆಯವರು, ಯಾಕೆ ಇವ್ರಿಗೆ ಹೀಗಾಯಿತು ಅಂತ. ಬಟ್ ಅವ್ರು ಬೆನ್ನಿಂದೆ ಏನು ಮಾಡಿರ್ತಾರೆ, ಯಾರಿಗೆ ಚೂರಿ ಹಾಕಿರ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಇದು ಮುಂದಿನ ದಿನಗಳಲ್ಲಿ ಅವ್ರವ್ರ ಬಾಯಿಂದನೇ ಏನೇ ಸತ್ಯ ಹೇಳ್ತಾರೆ, ಆವಾಗ ಎಲ್ರಿಗೂ ಗೊತ್ತಾಗತ್ತೆ. ನೀವು ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ಹೆಚ್ಚು ಅನುಕೂಲ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹೆಚ್ಚು ಶಾಪಿಂಗ್ ಮಾಡುವಂಥದ್ದು ಕೂಡ ಇದೆ. ಯಾವುದೋ ಒಂದು ಶಾಪಿಂಗ್ ಮಾಲ್ ಮೇಲೆ ಭಯೋತ್ಪಾದಕರ ದಾಳಿ ಕೂಡ ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇದೆ. ಆ ಥರದ್ದೇನೋ ಸುದ್ದಿ ಕೇಳ್ತೀವಿ, ಬಟ್ ಅದು ಏನು ತೊಂದರೆ ಆಗದೆ ಇರೋ ಹಾಗೆ ಅದು ನಿಷ್ಕ್ರಿಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬೇಡದೇ ಇರುವಂಥ ವ್ಯಕ್ತಿಗಳಿಂದ, ಬೇಡದೇ ಇರೋರಿಂದ ನಿಮ್ಮನ್ನು ನೀವು ಸುಲಭವಾಗಿ ದೂರ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ತೊಂದರೆ ಮಾಡ್ತಿರೋರಿಂದ ನಿಮ್ಮನ್ನು ನೀವು ದೂರ ಇಟ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವ್ ಜನಗಳಿಂದ ಅಥವಾ ಒಂದಷ್ಟು ಪಾರ್ಟ್ನರ್ಶಿಪ್ ಅಂತ ಹೇಳಿಕೊಂಡು ಅಥವಾ ಸೋ ಕಾಲ್ಡ್ ತುಂಬ ಒಳ್ಳೆಯವ್ರ ಥರ ಮುಖವಾಡ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮದೇ ಆದಂಥ ಕೆರಿಯರ್ ಫೀಲ್ಡಲ್ಲಿ ಯಾರಿದ್ದಾರೆ ಇಂಥವರಿಂದ ಸ್ವಲ್ಪ ಹುಷಾರಾಗಿ ಇರಿ, ಒಂಚೂರು ಡಿಸ್ಟೆನ್ಸನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ.
ಒಂದಷ್ಟು ವಿಚಾರಗಳಲ್ಲಿ ಬರದೇ ಇರುವಂಥ ಕೆಲಸ ಕಾರ್ಯಗಳಿಗೆ ಅಥವಾ ಆಗದೇ ಇರುವಂಥ ನಿಮಗೆ ಒಳ್ಳೆಯದಲ್ಲ ಅನಿಸುವಂಥ ವ್ಯಕ್ತಿಗಳು ಅಥವಾ ಒಳ್ಳೆಯದಲ್ಲ ಅನಿಸುವಂಥ ಕೆಲಸಗಳು ಅಥವಾ ಒಳ್ಳೆಯದಲ್ಲ ಅನಿಸುವಂಥ ವ್ಯಕ್ತಿಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ವೆಹಿಕಲ್ನ ಪರ್ಚೇಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಟ್ ಅದು ನೀವು ಒಂದು ಸತಿ ಒಂದು ವೆಹಿಕಲ್ ಅಂದ್ಕೊಂಡಿರ್ತೀರ, ಮತ್ತು ಇನ್ನೊಂದು ಸತಿಗೆ ಹೋದಾಗ ಬೇರೆ ವೆಹಿಕಲ್ ತೊಗೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ವಿಶೇಷವಾದಂಥ ಅಧಿಕಾರ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ಹುಣ್ಣಿಮೆ ಸಾಕಷ್ಟು ಒಂಚೂರು ವೇರಿಯೇಷನಲ್ಲಿ ಇದೆ. ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಇದೆ. ಸೊ ಒಂದು ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಈ ಗುರುಪೌರ್ಣಿಮೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತೊಗೊಂಬರುತ್ತೆ. ವಿಶೇಷವಾಗಿ ಗುರುಗಳ ಆಶೀರ್ವಾದನೂ ಕೂಡ ತೊಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಬುಧವಾರ ಬಂದಿರೋದ್ರಿಂದ ಬುಧ ಮತ್ತು ಗುರುವಿನ ಆಶೀರ್ವಾದ ನಿಮಗೆ ಹೆಚ್ಚು ಸಿಗುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಗಣೇಶನ ಆರಾಧನೆಯನ್ನು ಮಾಡಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪ್ರಮೋಷನ್ ವಿಚಾರದಲ್ಲಿ ಏನು ಸ್ಟಕ್ ಎನರ್ಜಿ ಇತ್ತು ಅದು ರಿಮೂವ್ ಆಗುವಂಥದ್ದು ಕೂಡ ಇದೆ. ನಿಮಗೆ ಬರಬೇಕಾಗಿದ್ದಂಥ ಅವಾರ್ಡ್ ಆಗಲಿ, ರಿವಾರ್ಡ್ ಆಗಲಿ, ಅಥವಾ ಒಂದಷ್ಟು ಗಿಫ್ಟ್ಗಳಾಗಲಿ ಏನು ಬರಬೇಕಾಗಿತ್ತು, ಇಷ್ಟು ವರ್ಷದಿಂದ ಬಂದಿಲ್ಲ, ಅದೆಲ್ಲ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಡೆಫಿನೆಟ್ಲಿ ಗೋಲ್ಡ್ ಗಿಫ್ಟ್ ಬರಬಹುದು ಕೆಲವರಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಮುಂಚೆ ಮಾಡಿದ್ದಂಥ ಕೆಲಸಗಳಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಅಂದ್ಕೊಂಡಿರೋರಿಗೆ ಅಮೌಂಟ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಮಳೆ ಆಗುವಂಥದ್ದು, ಗುಡುಗು ಸಿಡಿಲು ಸಹಿತ ಜೋರು ಮಳೆ, ಲೈಕ್ ಸೈಕ್ಲೋನ್ ಥರ ಮಳೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಹೊಲದಲ್ಲಿ ಯಾರಿಗೋ ಒಂದು ಕುರ್ಚಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ಒಂದಿಷ್ಟು ಕಹಿ ಸುದ್ದಿ ತುಂಬ ಸಡನ್ನಾಗಿ ಕೇಳಿ ಯಾರೂ ಸಿಕ್ದಿರ ಒಂದಷ್ಟು ನೀವೇ ನಿಮ್ಮ ಕೈಯಾರೇನೆ ಯಾರೋ ಗೊತ್ತಿಲ್ಲದಿರೋರಿಗೆ ಅಂತ್ಯ ಸಂಸ್ಕಾರ ಮಾಡಿ, ಲೈಕ್ ಅನಾಥ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸಡನ್ನಾಗಿಲ್ಲೋ ರೋಡಲ್ಲೋ ದೇವಸ್ಥಾನದಲ್ಲೋ ಯಾರೂ ಗೊತ್ತಿಲ್ಲ ಅನ್ನುವಂಥ ರೀತಿಲಿ ಅಲ್ಲೇ ಮಾಡಿಬಿಡೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಸೊ ಆ ಥರದ್ದೇನಾದರೂ ಪರಿಸ್ಥಿತಿ ಬಂದರೆ ಸೊ ಸರಿಯಾದ ಮಾಹಿತಿ ತೊಗೊಂಡು ಮಾಡಿ, ಇಲ್ಲ ಒಳ್ಳೆ ಕೆಲಸ ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಹಾಗಾಗದೇ ಇರಲಿ ಅಂತ ಹಾರೈಸೋಣ. ಮೇಕ್ ಶ್ಯೂರ್ ಅವರು ಹಾಸ್ಪಿಟ್ಲಿಗೆ ಒಮ್ಮೆ ತೋರಿಸಿ ಅವರು ಬದುಕಿರ್ತಾರೆ ಅನ್ನುವಂಥದ್ದು ಇದೆ. ಏನು ಅಂತ ಇಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ದುಡುಕಿ ನಿರ್ಧಾರ ತಗೊಳ್ಬೇಡಿ, ಬದುಕಿರ್ತಾರೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ. ಸಮಥಿಂಗ್ ಏನೋ ವಿಚಿತ್ರವಾಗಿ ಏನೇನೋ ಬರ್ತಾ ಇದೆ ಇಲ್ಲಿ, ಏನೇನೋ ಕೇಳಿಸ್ತಾ ಇದೆ. ಬಟ್ ಅದನ್ನು ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ ನನಗೆ. ಆ ಥರದ್ದಿದೆ. ಒಂಚೂರು ಎಮೋಷ್ನಲ್ ಆಗ್ತೀರಾ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಸೊ ಈ ತಿಂಗಳು ಎಮೋಷ್ನಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು, ಸಾಕಷ್ಟು ಜವಾಬ್ದಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಡೋಂಟ್ ವರಿ, ಯು ಹ್ಯಾವ್ ಲಾಂಗ್ ಲೈಫ್ ಅಂತ ಯಾರೋ ಹೇಳ್ತಾ ಇರೋದು ಕೂಡ ಕೇಳಿಸ್ತಾ ಇದೆ. ಸೊ ಒಂಚೂರು ತಲೆಗೆ ಪೆಟ್ಟಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ತಲೆ ಊತ ಬರಬಹುದು ಅನ್ನುವಂಥದ್ದು. ಜೊತೆಗೆ ಒಂದಷ್ಟು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಗುರುರಾಯರ ಆಶೀರ್ವಾದ ಮತ್ತು ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯರಿರಬಹುದು, ಅಥವಾ ನೀವು ನಂಬಿರುವಂಥ ಗುರುಗಳು ಇರಬಹುದು, ಕೃಷ್ಣಂ ವಂದೇ ಜಗದ್ಗುರು ಇರ್ಬೋದು, ಅಥವಾ ದಕ್ಷಿಣಾಮೂರ್ತಿಗಳಿರ್ಬೋದು, ಬಹಳಷ್ಟು ಗುರುಗಳು ಇದ್ದಾರೆ. ನಿಮಗೆ ಸರಿ ಅನಿಸುವಂಥ ಗುರುವಿನ ಆಶೀರ್ವಾದನ ಖಂಡಿತವಾಗ್ಲೂ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತಾ
ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ತುಂಬ ಒಳ್ಳೆಯದಾಗೋದ್ರಲ್ಲಿ ಇದೆ, ತುಂಬ ಎಸ್ ಅಂತ ಇದೆ ಇಲ್ಲಿ. ಎಸ್, ಒಳ್ಳೆಯದಾಗತ್ತೆ. ಟೇಕ್ ಕೇರ್, ಬಾಯ್, ನಮಸ್ತೆ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.